5 ರಿಯಾಲಲ್ಲಿ 5 ನಿಮಿಷದಲ್ಲಿ ಇವ್ರು ಎಷ್ಟು ಶಾಪಿಂಗ್ ಮಾಡ್ತಾರೆ ಅನ್ನೋದೇ ಇವರಿಗೆ ಚಾಲೆಂಜ್. ಒಂದು ನೀನು ಹೇಳಬೇಕು ಆನ್ಲೈನ್ ಇದು ಟಾಸ್ ಎಷ್ಟು ಪರ್ಸೆಂಟ್ ಕರೆಕ್ಟ್ ಅಂತ ನಾನು ಹೇಗೆ ಬಿಲೀವ್ ಮಾಡ್ತೀನಿ. ಅಂಡ್ ವಿನ್ನರ್ಗೆ ಏನ್ ಸಿಗುತ್ತೆ ಅಂದ್ರೆ ಅವ್ರು ಏನ್ ಶಾಪ್ ಮಾಡಿರ್ತಾರಲ್ಲ ಅದು ಅವ್ರದೇ ಗಿಫ್ಟ್ಸ್. ನೋಡಿ ಗೈಸ್, ನನ್ನ ಲೈಫಲ್ಲಿ ಇವರನ್ನ ಇಷ್ಟು ಫಾಸ್ಟ್ ಶಾಪಿಂಗ್ ಮಾಡೋದು ನಾನು ನೋಡ್ಲಿಲ್ಲ. ಅವ್ರಿಗಂತೂ ಗೊತ್ತೇ ಇರ್ಲಿಕ್ಕೆಲ್ಲ ಹೀಗೆ ಕೂಡ ಬೇಕಲ್ಲ ಕಣೆ. ಓ ಮೈ ಗಾಡ್, ಇವನ ಹಿಂದೆ ಓಡಿ ನಂಗೆ ಸುಸ್ತಾಯ್ತು ಗೈಸ್. ಓಹ್ ಅಯ್ಯ, ಬೇರೆ ಇದು ಇದು 290 ಪೈಸಾ ಎಲ್ಲಿ ಉಂಟು? ಅಲ್ಲಿತ್ತು. ಅಚ್ಚ ಮತ್ತೆ ನಾನು ಟ್ರಸ್ಟ್ ಮಾಡುದಿಲ್ಲ. ಇದು ಎಂತದ ಇದರಲ್ಲಿ ಪ್ರೈಸ್ ಇಲ್ಲ ಪೂಕಿದು. ನನ್ನ ಮನ್ಸಲ್ಲಿ ಸ್ವಾರ್ಥ ಇಲ್ಲ, ನನ್ನ ಮನ್ಸಲ್ಲಿ ಇರೋದು ಗೇಮ್ ಅಲ್ಲಿ ವಿನ್ ಆಗ್ಬೇಕಂತ ಅಲ್ಲ. ಯಾಕೆ ನಾನು ನನ್ನ ಫ್ಯಾಮಿಲಿ ಬಗ್ಗೆ ಫಸ್ಟ್ ಥಿಂಕ್ ಮಾಡಿದ್ದು, ನಾನು ನನ್ನ ಬಗ್ಗೆ ಥಿಂಕ್ ಮಾಡಲಿಲ್ಲ. ಹಾಗಾಗಿ ನಾನು ತುಂಬಾ ಎಂಜಾಯ್ ಮಾಡಿದೆ. ನಾನು ಎಷ್ಟಂತ ಹೇಳುದು, ನೀನು ನಿನ್ನ ಬಗ್ಗೆ ಮಾತಾಡಿ. ಹೌದು, ಓಕೆ 8 9 ಕಲಾಸ್ ಡನ್, ಟೈಮ್ ಅಪ್. ಒಂದು ನಿಮಿಷ ಆಗ್ಲಿಲ್ಲ. ಟಾಟಾ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಓಕೆ, ಇವತ್ತಿನ ನಮ್ಮ ವ್ಲಾಗ್ ಇಸ್ ಆಲ್ ಅಬೌಟ್ ಹೂ ಶಾಪ್ಸ್ ದ ಮೋಸ್ಟ್. ಆಯ್ತಾ? ಸೊ ನನ್ ಜೊತೆ ಇಬ್ರಿದ್ದಾರೆ ನೋಡಿ, ಸ್ವಲ್ಪ ಝೂಮ್ ಹಾಕಿ. ಓಕೆ, ಇವರಿಗೆ ಇವತ್ತೊಂದು ಶಾಪಿಂಗ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ವೆರಿ ಸಿಂಪಲ್, 5 ರಿಯಾಲ್ ಕೊಡ್ತಾ ಇದ್ದೀನಿ ಆಯ್ತಾ. ಅಂದ್ರೆ ಇವ್ರಿಗೆ 5 ರಿಯಾಲ್, ಇವ್ರಿಗೆ 5 ರಿಯಾಲ್. ಇಂಡಿಯಾದು ಇವತ್ತಿನ ರೇಟ್ ಬಂದು ಆಲ್ಮೋಸ್ಟ್ 1200 ಇದೆ. ಸೊ ಈ 5 ರಿಯಾಲಲ್ಲಿ 5 ನಿಮಿಷದಲ್ಲಿ ಇವ್ರು ಎಷ್ಟು ಶಾಪಿಂಗ್ ಮಾಡ್ತಾರೆ ಅನ್ನೋದು ಇವರಿಗೆ ಚಾಲೆಂಜ್. ಆದ್ರೆ ಅದ್ರಲ್ಲಿ ಸ್ವಲ್ಪ ಟ್ವಿಸ್ಟ್ ಕೂಡ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಇವ್ರು ಸ್ವಲ್ಪ ತುಂಬಾ ಜಾಸ್ತಿ ಸ್ಮಾರ್ಟ್, ಗೊತ್ತಾಯ್ತಾ? ಇವ್ರು ಒಂದು ಕ್ಲಿಪ್ 100 ಪೈಸೆಗೆ ಸಿಕ್ಕಿತ್ತು ಅಂತ 5 ಕ್ಲಿಪ್ ತಗೋಬಹುದು. ನೋ, ಹಾಗೆ ವರ್ಕ್ ಆಗಲ್ಲ. ಒಂದು ಕ್ಲಿಪ್ ಅಂದ್ರೆ ಒಂದೇ ಕ್ಲಿಪ್, ರಬ್ಬರ್ ಬ್ಯಾಂಡ್ ಒಂದಂದ್ರೆ ಒಂದೇ ರಬ್ಬರ್ ಬ್ಯಾಂಡ್. ಸೊ ಅದನ್ನ ನೀವು ಜಾಸ್ತಿ ತಗೊಂಡ್ರೆ ಅದೆಲ್ಲ ಡಿಸ್ಕ್ವಾಲಿಫೈ ಮಾಡಿ ನಾವು ಒಂದ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇವಾಗ ವಿಷಯ ಏನಪ್ಪಾ ಅಂದ್ರೆ, ಯಾರು ಜಾಸ್ತಿ ಶಾಪ್ ಮಾಡ್ತಾರೆ 5 ರಿಯಾಲಲ್ಲಿ, ಎಸ್ ಜಾಸ್ತಿ ಐಟಮ್ಸ್ ಯಾರು ತಗೊಳ್ತಾರೆ 5 ನಿಮಿಷದಲ್ಲಿ 5 ರಿಯಾಲಲ್ಲಿ, ದೇ ವಿಲ್ ಬಿ ದ ವಿನ್ನರ್. ಅಂಡ್ ವಿನ್ನರ್ಗೆ ಏನ್ ಸಿಗುತ್ತೆ ಅಂದ್ರೆ ಅವ್ರು ಏನ್ ಶಾಪ್ ಮಾಡಿರ್ತಾರಲ್ಲ ಅದು ಅವ್ರದೇ ಗಿಫ್ಟ್ಸ್. ಇಷ್ಟೇ ಸಿಂಪಲ್, ಓಕೆನಾ? ಸೊ ನಾವಿವಾಗ ಬಂದಿದ್ದೀವಿ ಮಾಲ್ ಮಾರ್ಟಿಗೆ. ಸೊ ಮಸ್ಕತ್ತಲ್ಲಿರೋರಿಗೆ ಗೊತ್ತಿರ್ಬೋದು ಮಾಲ್ ಮಾರ್ಟಲ್ಲಿ ಏನೆಲ್ಲ ಸಿಗುತ್ತೆ ಅಂತ. ಎಲ್ಲ ಸಿಗುತ್ತೆ ನಿಮ್ಗೆ. ಡ್ರೆಸ್, ಎಸ್ 100 ಪೈಸಾ ಟು 3 ರಿಯಾಲ್ ಎಂತನೂ ಶಾಪ್ ಮಾಡ್ಬೋದು, ಎಲ್ಲಾನು ಸಿಗುತ್ತೆ. ಸೊ ನಾವು ಟೈಮ್ ವೇಸ್ಟ್ ಮಾಡದೆ ಮೊದಲು ಹೋಗೋಣ. ಓಕೆ, ಸೊ ಇವಾಗ ನಾವು ಗೇಮ್ ಸ್ಟಾರ್ಟ್ ಮಾಡ್ತಿದೀವಿ. ಬಟ್ ಅದಕ್ಕಿಂತ ಮುಂಚೆ ಇವಾಗ ಒಂದು ಡಿಸ್ಕಷನ್ ಆಗ್ಬೇಕು. ನೀವು ಮಾಡ್ತೀರಾ ಅಂತ ಯಾರು ಮಾಡ್ತೀರಾ? ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಮಾಡಿಲ್ಲ, ಅವ್ನು ಮಾಡ್ತೀನಿ. ಲೇಡೀಸ್ ಫಸ್ಟ್ ಎಲ್ಲವೆಲ್ಲ ಬೇಡ, ನಂಗೆ ಅಗತ್ಯ ನಾ ಮಾಡುದಿಲ್ಲ. ಈ ಅಕ್ಕ ತಮ್ಮನ ಜಗಳದಲ್ಲಿ ನಮ್ಗೆ ಕ್ಲಾರಿಟಿ ಸಿಗುವಾಗ ಸ್ವಲ್ಪ ಟೈಮ್ ಆಗುತ್ತೆ. ಓಕೆ, ಇವರು ಆನ್ಲೈನ್ ಟಾಸ್ ಹಾಕ್ತಾರಂತೆ ಬಿಕಾಸ್ ಇಸ್ ಅ ಕ್ರಿಕೆಟರ್. ಸೊ ಟಾಸ್ ಹಾಕೋದ್ರಲ್ಲಿ ತುಂಬಾ ಹುಷಾರಿರಬಹುದು. ಕಮ್ ಆನ್. ಓಕೆ, ಯಾರ್ ಹೆಡ್ಸ್ ಯಾರ್ ಟೇಲ್? ಹೆಡ್ಸ್. ಓಕೆ, 3 2 1 ಓಕೆ. ಸೊ ನಮ್ಮ ಟಾಸ್ ಪ್ರಕಾರ ಇವರು ಗೆದ್ದಿದ್ದಾರೆ. ನಂಗೆ ಒಂದು ನೀನು ಹೇಳ್ಬೇಕು, ಆನ್ಲೈನ್ ಇದು ಟಾಸ್ ಎಷ್ಟು ಪರ್ಸೆಂಟ್ ಕರೆಕ್ಟ್ ಅಂತ ನಾನು ಹೇಗೆ ಬಿಲೀವ್ ಮಾಡ್ತೀನಿ. ಇಟ್ ವರ್ಕ್ಸ್. ಓಕೆ, ಇಟ್ಸ್ ಓಕೆ. ವಿನ್ನರ್ ಆಗ್ಲಿಕ್ಕಿದ್ರೆ ಓಕೆ. ಸೊ ಇವಾಗ ನಾವು ಇವರಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಮ ಟೈಮರ್ ಕೂಡ ನಾವು ಚಾಲು ಮಾಡ್ತೀವಿ. ಸೊ ಲೆಟ್ಸ್ ಗೋ. ಓಕೆ ಗೈಸ್, ಇವರ ಟೈಮ್ ಇವಾಗ ಸ್ಟಾರ್ಟ್ ಆಗುತ್ತೆ. ಈಗ ಸ್ಟಾರ್ಟ್. ನಂಗೆ ಆಕ್ಚುಲಿ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ ಗೈಸ್, ಇಲ್ಲಿ ಪಬ್ಲಿಕ್ ಪ್ಲೇಸ್. ಹಾಗಾಗಿ ನಾನು ಇವರ ಕಾಲನ್ನೇ ಮಾಡ್ಬೋದು. ಏನ್ ಪಿಕ್ ಮಾಡ್ತಾರೆ ನೋಡ್ತೇನೆ. ಈ ಶಾಂಪೂ ಎಲ್ಲ ತಗೊಳ್ತಿದ್ದಾರೆ. ಓಕೆ, ಕಮಾನ್. ಟೇಬಲ್ ಎಲ್ಲ ನೋಡ್ತಾ ಇದ್ದಾರೆ. ಡಿಸ್ಕಷನ್ ಅಲ್ಲಿ ಟೈಮ್. ಟೈಮ್ ನೋಡಿ 1 ನಿಮಿಷ ಆಯ್ತು ಆಲ್ರೆಡಿ. ನೋಡಿ ಕಾಂಪಿಟೇಟರ್ ಇದ್ರಲ್ಲೇ ಇದ್ದಾರೆ. ನೋಡ್ರಿ ಗ್ಯಾಪ್ ಅಲ್ಲಿ ಸಿರು ಮಗುವಿಗಾಗಿ ಶಾಪ್ ಮಾಡ್ತಿದ್ದಾರೆ. ವಿಚ್ ಇಸ್ ಸೋ ಸ್ವೀಟ್. ಚಕ್ 5 months 24 months ಚಂದ ಉಂಟು ಕಲರ್. ಅಂಡ್ ನೈಸ್ ಡಾಲ್. This is nice. This is very nice. 3 ನಿಮಿಷ, ಗಂಟೆ 3 ನಿಮಿಷ ಆಗಿದೆ.
ನೋಡಿ guys, ನನ್ನ ಲೈಫಲ್ಲಿ ಇವರನ್ನ ಇಷ್ಟು ಫಾಸ್ಟ್ ಶಾಪಿಂಗ್ ಮಾಡೋದು ನಾನು ನೋಡಲಿಲ್ಲ, ಅವ್ರಿಗಂತೂ ಗೊತ್ತೇ ಇರ್ಲಿಕ್ಕೆಲ್ಲ ಹೀಗೆ ಹೇಗೆ. ಹಣ ಕೂಡ ಬೇಕಲ್ಲ ಕಣೆ ಶಾಪಿಂಗ್ ಮಾಡಲಿಕ್ಕೆ. ಓಕೆ ಗೈಸ್, ಟೈಮ್ ಬಂದು 4 minutes 45. ಓಹ್, ಇಟ್ಸ್ ರನ್ನಿಂಗ್. ಓಕೆ, 5 minutes ಆಯ್ತು. It's 5 minutes 7 seconds, so the time's up. Okay, ಕಲಾಸ್ ಇಷ್ಟು ಐಟಮ್ಸ್ ತಗೊಂಡಿದ್ದಾರೆ. ನಾವು ನೆಕ್ಸ್ಟ್ ಕಂಟೆಸ್ಟೆಂಟ್, ನಮ್ಮ ಸೆಕೆಂಡ್ ಕಂಟೆಸ್ಟೆಂಟ್. ಆರ್ ಯು ರೆಡಿ? ಸೊ ನಮ್ಮ ಸೆಕೆಂಡ್ ಕಂಟೆಸ್ಟೆಂಟ್ ಇವ್ರು ಶಾಪಿಂಗೇ ಮಾಡಲ್ಲ, ಅದ್ರ ನಾನೊಂದು ಆಫರ್ ಕೊಟ್ಟಿದ್ದೀನಿ, ನೋಡುವ ಎಷ್ಟು ಮಾಡ್ತಾರಂತ. ನೀವು ನಿಮ್ಮ ಅಕ್ಕ ನನ್ನ ಬೀಟ್ ಆಗ್ತೀರಾ ನೋಡುವ. ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ ಈಗ. ಸರಿ, ಓಕೆ, ಸ್ಟಾರ್ಟ್. ಅಯ್ಯ, ಅಮೇಝಿಂಗ್ ಅಮೇಝಿಂಗ್. ಚಲೋ 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 ಚಲೋ. ದಿಸ್ ಇಸ್ ಅ ರಿಯಲ್ ಕಾಂಪಿಟೇಷನ್ ಗೈಸ್. ಎಂತೆಲ್ಲ ತಗೊಳ್ತಿದ್ದಾನೆ ಗೊತ್ತಿಲ್ಲ, ಏನೆಲ್ಲ ತಗೋತಿದ್ದಾನೆ ಗೊತ್ತಿಲ್ಲ ಗೈಸ್. ಆಕ್ಚುಲಿ ಇವನ ಅಕ್ಕನಿಗಿಂತ ಇವನೇ ಜಾಸ್ತಿ ತಗೊಳ್ಳಾಗಿದೆ. ಲೆಟ್ಸ್ ಸಿ, ಬಿಲ್ ಆಗುವಾಗ ಗೊತ್ತಾಗುತ್ತೆ. ಓ ಮೈ ಗಾಡ್, ಇವನ ಹಿಂದೆ ಓಡಿ ನಂಗೆ ಸುಸ್ತಾಯ್ತು ಗೈಸ್. ಓಹ್, ಎಲ್ಲೆಲ್ಲ ಓಡ್ತಾ ಇದ್ದಾನೆ, ಯಾವ್ಯಾವ ಸೆಕ್ಷನ್ ನೋಡ್ತಾ ಇದ್ದಾನೆ ಗೊತ್ತಾಗ್ತಿಲ್ಲ. ಟೈಮ್ ಆಯ್ತು ಈಗ 2 minutes 21 seconds. ಲೆಟ್ಸ್ ಸಿ. ಇಲ್ಲ ಇಲ್ಲ, ದೇವರಾಣೆ ಹಾಕ್ಲಿಲ್ಲ, ನಾನು ನೋಡ್ತಾ ಇದ್ದೇನಲ್ಲ, ನಾನು ಇದದ್ದು ವಿಡಿಯೋ ಮಾಡಿದ್ದೇನೆ. ಸೊ ಇವನು ಏನೇನು ಹುಡುಕ್ತಿದ್ದಾನೆ ಗೈಸ್. ಒಂದು 4 minutes 18 seconds ಆಯ್ತು. ಲೆಟ್ ಅಸ್ ನೌ. ಗೈಸ್ ನೋಡಿ, ಟೈಮ್ ಆಗ್ತಾ ಬಂತು. 4 minutes 50. ಪ್ರೈಸ್ ಕೂಡ ನೋಡು. ಓಕೆ, 8 9 ಕಲಾಸ್, ಡನ್, ಟೈಮ್ ಅಪ್. ಓಕೆ ಗೈಸ್, ಇವಾಗ ನಮ್ಮ ಶಾಪಿಂಗ್ ಎಲ್ಲ ಮುಗ್ದಿದೆ. ಈ 2 ಮುಖಗಳು, ಓ ಮೈ ಗಾಡ್, ಲೈಫಲ್ಲಿ ಇಷ್ಟು ಫಾಸ್ಟ್ ಶಾಪಿಂಗ್ ಜೀವನದಲ್ಲೇ ಮಾಡಿರ್ಲಿಕ್ಕಿಲ್ಲ. ಏನೆಲ್ಲ ಸಿಕ್ತು ಏನೆಲ್ಲ ಸಿಗ್ಗಿಲ್ಲ ಅಂತ ಅವರದ್ದು ನಾವೀಗ ಚೆಕ್ ಮಾಡ್ತೀವಿ. ಓಕೆನಾ? ಸೊ ಫಸ್ಟ್ ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಪ್ರೈಸ್. ಅದು 5 real ಜಾಸ್ತಿ ಹೋಗಿದ್ರೆ ಎಕ್ಸ್ಟ್ರಾವನ್ನು ತೆಗೆದ್ಬಿಟ್ಟು ಬರೀ 5 real ಬಜೆಟ್ ತನಕ ಇಡ್ತೀನಿ. ಇದರಲ್ಲೂ ಅಷ್ಟೇ. ಸೊ ತುಂಬಾ ಕಡಿಮೆ ಐಟಮ್ಸ್ ಕಾಣ್ತಿದೆ, ಬಟ್ ಲೆಟ್ ಅಸ್ ಕ್ಯಾಲ್ಕುಲೇಟ್. ಅದಕ್ಕಿಂತ ಮುಂಚೆ ಫಸ್ಟ್ ಇವರ ಒಪಿನಿಯನ್ ಕೇಳುವ. ಹೇಗಿತ್ತು, ಏನಾಯ್ತು, ಏನ್ ಕತೆ? ನಾನೆಂತ ಅಂದ್ರೆ, ಅವಳು 5 real ಕೊಟ್ಟಿದ್ದಾಳೆ ಅಂದ್ರೆ ನಾನು ಯೋಚನೆ ಮಾಡಿದ್ದೆ ನಮ್ಮ ಮನೇಲಿ ಯಾರಿಗೆ ಏನ್ ಬೇಕಿರ್ಬೋದು ಅಂತ. ನಾನು ಆ ರೀತಿ ಯೋಚನೆ ಮಾಡಿ ತಗೊಂಡೆ. ನಾನು ಈಗ 5 real ಕೊಟ್ಟಿದ್ದಾಳೆ ಅಂತ ಸುಮ್ನೆ ಹೋಗಿ ಕಮ್ಮಿ ಕಮ್ಮಿ ಥಿಂಗ್ಸ್ ಅಂತ ತಗೊಂಡ್ ಬಂದು ಲೆಕ್ಕಕ್ಕೆ ಜಾಸ್ತಿ ಬರ್ಬೇಕು ಅಂತ ನಾನು ಹಾಕ್ಲಿಲ್ಲ. ನಾನು ಆತರ ಮನುಷ್ಯನೂ ಅಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಆತರ ಮನುಷ್ಯನೂ ಅಲ್ಲ. ನನ್ನ ಹತ್ರ ತಲೆಲಿತ್ತು ಯಾರಿಗೆ ಎಂತ ಬೇಕಿರ್ಬೋದು, ಇದು ತಗೊಂಡ್ರೆ ಯಾರಿಗಾರು ಯೂಸ್ ಆಗ್ತದೆ ಅಂತ ಹೇಳಿ. ಸೊ ನನ್ನ ಮನೇಲಿ ನನ್ನ ಮಕ್ಕಳಿಗೆ ಶಾಂಪೂ ಇಲ್ಲ ಖಾಲಿ ಆಗಿತ್ತು ಅಂತ ಹೇಳಿದ್ರು, ಅದಕ್ಕೆ ಶಾಂಪೂ ತಗೊಂಡೆ. ನನ್ನ ಮಗಳಿಗೆ ಯಾವಾಗಲೂ ಕೂದಲು ಕಟ್ಲಿಕ್ಕೆ ಕ್ರಂಚಿ ಸಿಗ್ತಾನೆ ಇಲ್ಲ, ಅದಕ್ಕೆ ಕ್ರಂಚಿ ತಗೊಂಡೆ. ಮತ್ತೆ ನನ್ನ ಮಗ ಇದ್ದಾನೆ, ಅವನಿಗೊಂದು ಅಂಗಿ ತಗೊಂಡೆ. ಇಷ್ಟ ಆಗುವಾಗ ಹಣ ಖಾಲಿ ಆಯ್ತು. ನಾನು ಎಂತ ಮಾಡ್ಬೇಕು, ನನಗೆ ಅಂತ ನಾನು ಮಾಡಿದ್ದ. ನನ್ನ ಮನ್ಸಲ್ಲಿ ಸ್ವಾರ್ಥ ಇಲ್ಲ. ನನ್ನ ಮನ್ಸಲ್ಲಿ ಇರುವುದು ಗೇಮ್ ಅಲ್ಲಿ ವಿನ್ ಆಗ್ಬೇಕಂತ ಅಲ್ಲ, ಒಂದು ಪಾಯಿಂಟ್ ಇರುವಂತ ಥಿಂಗ್ಸ್ ತರ್ಬೇಕಂತ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಸೊ ಅದು ಒಂದೇ ಒಂದು ವಸ್ತು ನಂಗೋಸ್ಕರ ತಂದ್ರೆ ಇದು. ಅದಕ್ಕೆ ಕ್ಯಾಲ್ಕುಲೇಟ್ ನೋಡುವ ಅಷ್ಟಾಗುತ್ತೆ ಅಂತ. ಓಕೆ, ಮತ್ತೆ ನೀವು ನಿಮ್ಮದೆಂತ ಅಭಿಪ್ರಾಯ ಹೇಳಿ, ನಿಮ್ಗೆ ಹೇಗೆ ಅನ್ಸುತ್ತೆ? ಅಲ್ಲ, ನಮ್ಮದು ಸಹ ಏನಿಲ್ಲ, ನಾವು ಸಹ ವಿನ್ ಆಗ್ಲಿಕ್ಕೆ ಅಂತ ಆಡಿದ್ದು. ಕೆಲವರು ದೊಡ್ಡ ಪ್ಯಾಪ್ ಮಾಡಿಕೊಂಡು ಬಂದಿದ್ದು ಸ್ಟಾರ್ಟಿಂಗ್ ಅಲ್ಲಿ, ನೋಡುವ ಅಂತ. ಹಾಗೆ ನಾವು ಸಹ ನಮಗೆ ಬೇಕಿದ್ದ ಐಟಮ್ಸ್ ಎಲ್ಲ ತಗೊಂಡಿದ್ದೇವೆ. ಓಕೆ, ಸೊ ಇವಾಗ ನಾನು ಟೋಟಲ್ ಮಾಡ್ತೇನೆ ಯಾರ್ದು ಎಷ್ಟು ಆಗುತ್ತೆ ಅಂತ, ಅಂಡ್ ದೆನ್ ವಿ ವಿಲ್ ಡಿಸೈಡ್ ಹೂ ಇಸ್ ದ ವಿನ್ನರ್. ಓಕೆ ಓಕೆ, ಇವಾಗ ನಾವು ನಮ್ಮ ಸೆಕೆಂಡ್ ಕಂಟೆಸ್ಟೆಂಟ್ ಅವರದ್ದು ಬಜೆಟ್ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಮೈಕ್ ಇಟ್ಕೋ. ಮೈಕ್ ಚೆಕ್. ಮೊದಲೇ ನಿನ್ನ ವಾಯ್ಸ್ ತುಂಬಾ ಜೋರು ಉಂಟು, ಬಾರಿ. ಅದು ಇರ್ಲಿ, ನಾನು ಇಟ್ಕೊಳ್ತೇನೆ ಕೈಯಲ್ಲಿ. ಓಕೆ, ಎಷ್ಟು? ಇದು 1 real. ಇದು ಹೌ ಡು ಐ ನೋ? ಓಕೆ, ನೋ ಪ್ರಾಬ್ಲಮ್. ಮತ್ತೆ ನೋಡುವ, ಇದನ್ನ ಬೇರೆ ಮತ್ತೆ ಚೆಕ್ ಮಾಡ್ತೇವೆ. ಬೇರೆ ಇದು 290 ಪೈಸಾ ಎಲ್ಲಿ ಉಂಟು? ಅಲ್ಲಿತ್ತು. ಅಚ್ಚ, ಮತ್ತೆ ನಾನು ರಸ್ಟ್ ಮಾಡುದಿಲ್ಲ. ಇದು ಎಂತದ ಇದರಲ್ಲಿ ಪ್ರೈಸ್ ಇಲ್ಲ ಬುಕ್. ಇದು ಹಾಗಾದ್ರೆ ಒಂದೆಲ್ಲ ಎಲಿಮಿನೇಟ್ ಮಾಡು. ಎಂತ ಬೇಕು ಬಾ, ಅಲ್ಲೆಲ್ಲ ಚೆಕ್ ಮಾಡುವ. ಇಲ್ಲ, ಇಲ್ಲಿ ಉಂಟು, ಇಲ್ಲೊಂದು ಪ್ರೈಸ್ ಉಂಟು. ಎಲ್ಲ ಎಲಿಮಿನೇಟ್ ಮಾಡು, ಪ್ರೈಸ್ ಇದ್ದದನ್ನ ಮಾತ್ರ ತಗೋ. ಇದು ಚೀಟಿಂಗ್ ಆಗ್ತದೆ. ಯಾರು ಇವ ಸುಬ್ಬಣ್ಣ? ಓಕೆ, ನಾನೆಲ್ಲ ತಗೊಳ್ಳೋ ಬನ್ನಿ, ಬಾ, ready ಅಲ್ಲಿ ಮಾಡಿಕೊಂಡು. ಇವನದೆಲ್ಲ ಅಲ್ಲಿ. ಹಾಗೆ ಯಾಕೆ ಹೇಳು, ನೀನೆಂತ ಹೇಳಿದ್ದು ಪ್ರೈಸ್ ಟ್ಯಾಗ್ ಇರ್ಬೇಕು. ನನ್ನದಲ್ಲಿ ನೀನು ಅಲ್ಲ, ಆ ಜಾಗದಲ್ಲಿ ಪ್ರೈಸ್ ಟ್ಯಾಗ್ ಯಾಕೆ ಹೋಗ್ಬೇಕು, ಟೈಮ್ ವೇಸ್ಟ್. ಪುನಃ ಕೊಟ್ಟ 5 ನಿಮಿಷದಲ್ಲಿ 5 ನಿಮಿಷದಲ್ಲಿ ಶಾಪಿಂಗ್ ಮಾತ್ರ ಮಾಡಿ, ಬಜೆಟ್ಗೆ 5 ನಿಮಿಷ ಇಲ್ಲ. ನಂಬುದಿಲ್ಲ ನಾನು. ಇದು ಈ ಕಾಂಪಿಟಿಷನ್ ಅಲ್ಲಿ ನಾನು ಇಲ್ಲವೇ ಇಲ್ಲ. ಬಜೆಟಿಗೆ ಬಜೆಟ್ ನೋಡಿ ಅಷ್ಟೇ ಅಲ್ಲ, ಶಾಪಿಂಗ್ ಅಲ್ಲಿ ಅವರೆಲ್ಲ ಹಾಕೊಂಡ್ ಬರ್ಲಿಕ್ಕೆ, ಅದರ ನಂತರ ನಾನು ನೀವು- ನೋಡುದು ನಿಮ್ಮ- 5 real ಒಳಗೆ ಸರಿ, ಸರಿ. ಸೊ ಕಮ್, ಲೆಟ್ಸ್ ಗೋ ಅಂಡ್ ಎಷ್ಟು ಐಟಮ್ ನಿಮ್ಮದು? ಎಷ್ಟು ಐಟಮ್ ನಿಮ್ಮದು? 4? 1 2 1 2 3 4 ಐಟಮ್. 150 ಪೈಸಾ. ಓಕೆ, ಇಲ್ಲಿ ಮೇಲೆ 400 ಪೈಸಾ ಸೆಂಟ್. 150. ಓಕೆ, ನೆಕ್ಸ್ಟ್ ಈ ಸೆಂಟ್ 400 ಪೈಸಾ. ಸೆಂಟ್ 400 ಪೈಸಾ. ಓಕೆ, 0.400. ಓಕೆ ಓಕೆ, ದಿಸ್ ಇಸ್ 500 ಪೈಸಾ. ಸೊ ಪ್ಲಸ್ 500. ಓಕೆ, ನೆಕ್ಸ್ಟ್ ನೋಡಿ, ಇದ್ರದ್ದು ಸೊ 1.4. ಇದಿಷ್ಟು Okay. ಆಯ್ತಲ್ಲ. ನೆಕ್ಸ್ಟ್ ಇದು ನಿಮಗೆ ಟೋಟಲ್ ಇಲ್ಲೇ ಬರುದಿಲ್ವಾ? ಎಲ್ಲಿ? ಓಕೆ ಓಕೆ. ಅಲ್ಲ, ಮತ್ತೆ? ನೆಕ್ಸ್ಟ್ ಇಲ್ಲಿಗೆ ಹೋಗಂತೆ, ಕ್ರೀಮ್ ದಲ್ಲಿಗೆ ನೋಡಿ. ಕ್ರೀಮ್ ಎಲ್ಲಿ? ಇಲ್ಲ. 5
ಅದೇ ನೋಡಿ ಎಷ್ಟು ತಿರುಗಿಸಿ ನೋಡಿ ಅಲ್ಲಿ ಉಂಟಲ್ಲ ರೇಟ್ ಒಂದಲ್ಲಿ. ಓಕೆ, ಇದು 525 ಪೈಸಾ. ಓಕೆ ಎಷ್ಟಾಯ್ತು? ಓಕೆ ನೋಡಿ, ಈ ವಾಟರ್ ಬಾಟಲ್ ತಗೊಂಡಿದ್ದಾನೆ, ಇದಲ್ಲ 295 ಪೈಸಾ. ಎಲ್ಲ ಬೈಸದಲ್ಲಿ ತಗೊಂಡಿದ್ದಾರೆ, ವೆರಿ ಗುಡ್. ಓಕೆ, ನೆಕ್ಸ್ಟ್ ಎಂತ ಸ್ಕ್ರಬ್ಬರ್ ಉಂಟು, 20 ಸೆಂಟ್ ಸ್ಕ್ರಬ್ಬರ್ ಬೇಕು, ಬನ್ನಿ. ಹೌದು ನೋಡಿ, ಇವನ ಟೋಟಲ್ ಆಗಿದೆ 3.27, ಅಂದರೆ ಹಿ ಹ್ಯಾಸ್ ಲಿಟರಲಿ 1. ಸೊ ಇವಾಗ ನಮ್ಮ ಕ್ಲಿಯರ್ ವಿನ್ನರ್ ಆಗಿದ್ದಾರೆ ಇವರು. ಏನ್ ಹೇಳ್ತೀರಾ ನೀವು? ಚೀಟಿಂಗ್ ಅಂತ ಹೇಳ್ತಾರೆ. ನೋಡಿ, ಇವರ ಹತ್ರ ಇದೆಲ್ಲ ಈಗ ಶಾಪ್ ಮಾಡಿದೆ ಆಯ್ತಾ, ಇಷ್ಟು ಮಾತ್ರ. ನಾನು ನಿಮಗೆ ತೋರಿಸ್ತೀನಿ, ಪ್ರೀವಿಯಸ್ ಕ್ಲಿಪ್ಪಿಂಗ್ ಅಲ್ಲಿ ಉಂಟು, ಅದೇ ಅವರ ಆಕ್ಚುಯಲ್. ಮತ್ತೆ ಇವನದು ನೋಡಿದ್ರಲ್ಲ. ನಾನು ನನ್ನ ಮಕ್ಕಳಿಗೆ ಮತ್ತೆ ನನಗೆ ಒಂದು ವಸ್ತು ತಗೊಂಬಂದೆ ಅಷ್ಟೇ. ಸೊ ನಮ್ಮ ಇವತ್ತಿನ ಶಾಪಿಂಗ್ ಚಾಲೆಂಜ್ ಕಮ್ಸ್ ಟು ಅನ್ ಎಂಡ್. ನಮ್ಗಂತೂ ಸಿಕ್ಕಾಪಟ್ಟೆ ಫನ್ ಇತ್ತು, ಬಟ್ ನಮ್ಗಿಂತ ಜಾಸ್ತಿ ನಮ್ಮ ಕಂಟೆಸ್ಟೆಂಟ್ಸ್ ಹೇಗೆ ಎಂಜಾಯ್ ಮಾಡಿದ್ರಾ ಇಲ್ವಾ ಅಂತ ಅವ್ರ ಹತ್ರ ಒಂದು ಒಪಿನಿಯನ್ ಕೇಳಿಬಿಡೋಣ. ಸೊ ಎಸ್ ಗೈಸ್, ಹೌ ಡಿಡ್ ಯು ಫೀಲ್? ಹೇಗಿತ್ತು? ನಾನು ಅಂದರೆ ತುಂಬ ಎಂಜಾಯ್ ಮಾಡಿದೆ, ಯಾಕೆ ನಾನು ನನ್ನ ಫ್ಯಾಮಿಲಿ ಬಗ್ಗೆ ಫಸ್ಟ್ ಥಿಂಕ್ ಮಾಡಿದ್ದು, ನಾನು ನನ್ನ ಬಗ್ಗೆ ಥಿಂಕ್ ಮಾಡಿಲ್ಲ, ಹಾಗಾಗಿ ನಾನು ತುಂಬ ಎಂಜಾಯ್ ಮಾಡಿದೆ. ಮತ್ತೆ ಸೆಲ್ಫಿಶ್ ಎದ್ದವರು ನಂಗೆ ಎಂತ ಮಾಡ್ಲಿಕ್ಕಾಗೋದಿಲ್ಲ. ನೀವು ಜೋರು ಮಾತಾಡಿ. ಗೇಮಲ್ಲೆಲ್ಲ ಸೋತನಂತ ತುಂಬಾ ರೀಸನ್ ಕೊಡ್ತಾರೆ ಫ್ಯಾಮಿಲಿ. ಹಾಗೆ ಬರುವ ಮುಂಚೆ ನಾನು ವಿನ್ ಆಗ್ತೇನೆ, ನಾನು ಹಾಗೆ ಅಂತ ಹೇಳಿದ್ರು. ಅದು RCB ಅವ್ರು ಮಾಡ್ತಾರಲ್ಲ ಅದೇ ತರ, ಗೊತ್ತಾಯ್ತಾ? ನಾನಿನ್ನು ಅದಕ್ಕಿಂತ ಜಾಸ್ತಿ ಹೇಳಿಕ್ ಹೋಗುದಿಲ್ಲ. 1 ಸತಿ ಕಪ್ ಗೆದ್ದವರು ಸಹ ನಾವು 5 ಸತಿ ಕಪ್ ಗೆದ್ದವ್ರಿಗೆ ನಾವು ಎಷ್ಟು ಮಾತಾಡ್ಬೇಕು? ಅದು ನಾನು ಎಷ್ಟಂತ ಹೇಳಿದ್ರು. ನಾನು ನೀನು ನಿನ್ನ ಬಗ್ಗೆ ಮಾತಾಡಿ. ಎಂಜಾಯ್ ಮಾಡಿದೆ. ನಮ್ಗೆ ಅವರನ್ನು ಸೋಲಿಸಿ CSK ಸೋಲಿಸಿದಾಗ ಎಷ್ಟು ಮನಸ್ಸು ಖುಷಿ ಆಯ್ತು. ಮಗಳೇ ಇದೀನ ಅಜ್ಜಿ ಅಂತ ಬಂತು ನನ್ಗೆ, ಬೇಡ ಬಿಡಿ ಅವಳತ್ತೆ ಕೇಳಿ. ಓಕೆ, ಸೊ ಇವತ್ತಿಗೆ ಈ ಬ್ಲಾಗ್ ನಾವಿಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಸೊ ಮುಂದೇನು ಈ ಥರ ಚಾಲೆಂಜ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀವಿ. ವಿಲ್ ಕಮ್ ಅಪ್ ವಿತ್ ದ ನೆಕ್ಸ್ಟ್ ನ್ಯೂ ಚಾಲೆಂಜ್ ವೀಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮೇನ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಲಾಟ್ಸ್ ಆಫ್ ಲವ್. ಬೈ. CSK ಗೆ ಸಪೋರ್ಟ್ ಇರಲಿ. ಬಾಯ್.